ಸರ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಆಗಿದೆ. ಗಂಡನೇ ಹೆಂಡತಿನ ಸಾಯಿಸಿದ್ದಾರೆ. ಸೀನಿಯರ್ ಸಿಟಿಸನ್ ಇಸ್ರೋ ಎಕ್ಸ್ ಎಂಪ್ಲಾಯ್. ಕೇಸ್ ಏನು ಸರ್? ಕಾಸ್ ಆಫ್ ಡೆತ್ ಏನು ಮತ್ತೆ ರೀಸನ್ ಫಾರ್ ಮರ್ಡರ್? ಇದು ಈ ಕೇಸ್ ಬಿದರಹಳ್ಳಿ ಪ್ಲೇಸ್ ವಿಲೇಜ್ ನಮ್ಮ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಜುರಿಡಿಕ್ಷನ್ಲಿದೆ. ಅಲ್ಲಿ ಒಂದು ವರ್ಚುವಸ್ ಅಂತ ಒಂದು ಅಪಾರ್ಟ್ಮೆಂಟಲ್ಲಿ ವೈಫ್ ಹಸ್ಬೆಂಡ್ ಇದ್ದಾರೆ. ಇವರು ನಾಗೇಶ್ವರ ರಾವ್ ಅಂತ, ಮತ್ತು ಅವರು ಹೆಂಡತಿ ಬಂದು ಸಂಧ್ಯಶ್ರೀ. ಈ ಇಬ್ಬರು, ಸಂಧ್ಯಶ್ರೀ ಅವರಿಗೆ 63 ವರ್ಷ, ಇವರಿಗೆ 76 ವರ್ಷ. ಇವರು ಹಿಂದೆ ನಾಗೇಶ್ವರ ಅವರು ಇದರಲ್ಲಿ ಇಸ್ರೋನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆಸ್ ಎ ಟೀಮ್ ಲೀಡರ್. ಅವರು 16 ಇಯರ್ಸ್ ಬ್ಯಾಕ್, 6 ಇಯರ್ಸ್ಗೆ ಅವರು ರಿಟೈರ್ ಆಗಿ ಅದಾದ ನಂತರ ಒಂದು 3 ವರ್ಷಕ್ಕಿಂತ ಈ ಫ್ಲ್ಯಾಟ್ ಪರ್ಚೇಸ್ ಮಾಡಿದ್ರು. ಅಲ್ಲೇ ಜೀವನ ಮಾಡ್ತಾಯಿದ್ರು. ಇವರು ಮಗಳು ಬಂದು US ಅಲ್ಲಿ ನ್ಯೂ ಜೆರ್ಸಿನಲ್ಲಿದ್ದಾರೆ. ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ ಅರೌಂಡ್ 10 ಗಂಟೆಗೆ ಅವರು ಟವಲಿಂದ, ಈ ವೈಫ್ ಕಿಚನಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಟವಲಿಂದ ಸ್ಟ್ರಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಿ ಅವರು ಬೇರೆ ಸ್ನೇಹಿತರಿಗೊಬ್ಬರಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ಹಿಂಗೆ ಮಾಡಿದ್ದೀನಿ ಅಂತ. ಅವ್ರು ಫಸ್ಟು ತಮಾಷೆ ಅಂದ್ಕೊಂಡು ಆನಂತರ ಬಂದು ನೋಡಿದರೆ ನಿಜವಾಗಲೂ ಅದು ಮರ್ಡರ್ ಆಗಿರ್ತಾರೆ. ಅದನ್ನು ಇಮಿಡಿಯೇಟ್ಲಿ ಅವರು ಈ ಅಪಾರ್ಟ್ಮೆಂಟಲ್ಲಿ ಈ ಸೀನಿಯರ್ ಸಿಟಿಜನ್ ಇರೋದು, ಮತ್ತು ಅಲ್ಲಿ ಒಂದು ಆಲ್ವೇಸ್ ಆ್ಯಂಬುಲೆನ್ಸ್, ಒಂದು ಡಾಕ್ಟರ್ ಅಟೆಂಡೆಂಟು ಇರ್ತಾರೆ. ಲೇಡಿ ಡಾಕ್ಟರ್ನ ಕರೆದು ನೋಡುವಾಗ ಆವಾಗ ಅವ್ರಿಗೆ ಆಲ್ರೆಡಿ ಡೆತ್ ಆಗಿರುತ್ತದೆ. ದೆನ್ನ ಡಾಕ್ಟರ್ ಮತ್ತು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ಮರ್ಡರ್ ಆಗಿದೆ ಅಂತ. ದೆನ್ನ ನಮ್ಮ ಪೊಲೀಸ್ ಅವರು ಹೋಗಿ ಅವರು ಅಕ್ಯೂಸ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ರೀಸನ್ ಏನು ಸರ್ ಮರ್ಡರ್ ಮಾಡಲಿಕ್ಕೆ? ಈಗ ಪರ್ಟಿಕ್ಯುಲರ್ ರೀಸನ್ ಇನ್ನೂ ಇದಾಗಿಲ್ಲ. ಯಾಕಂದರೆ ಅವರು ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್, ಸ್ವಲ್ಪ ಸೈಕಾಟ್ರಿಕ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಒಂದೊಂದು ಟೈಮ್ಗೆ ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಬಟ್ ಮರ್ಡರ್ ಮಾಡಿದ್ದು ಒಪ್ಕೊಳ್ತಾರೆ, ಬಟ್ ರೀಸನ್ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಸೊ ಖಚಿತವಾದ ಕಾರಣ ಅನ್ನೋದು ಇನ್ನೂ ನಮಗೆ ಗೊತ್ತಾಗಿಲ್ಲ. ಇಲ್ಲ ಅವ್ರು ಅಟೆಂಪ್ಟ್ ಮಾಡಿದ್ದು ಏನು ಕಂಡು ಬಂದಿಲ್ಲ. ಬಟ್ ಅವರು ಮಾಡಿ 10 ಗಂಟೆಗೆ ಮಾಡಿ 10 ಒಂದು 15-20 ಮಿನಿಟ್ಸ್ಗೆ ಅವರು ಸ್ನೇಹಿತರಿಗೊಬ್ಬರಿಗೆ, ಅವರು ಅದೇ ಅಪಾರ್ಟ್ಮೆಂಟಲ್ಲಿ ಇದ್ದವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ. ಹೇಳಿದ ನಂತರ ಅವ್ರು ಬಂದು ನೋಡ್ತಾರೆ. ಬಟ್ ಅವರು ಅಟೆಂಡ್ ಮಾಡಿದ ಬಗ್ಗೆ ಏನು ಮಾಹಿತಿ ಇಲ್ಲ. ಎರಡನೇದು ಕರೆಕ್ಟ್ ರೀಸನ್, ಇದೇ ರೀಸನಿಂದ ಮಾಡಿದ್ದೀವಿ ಅಂತ ಇನ್ನೂ ಅವರು ಏನು ಹೇಳಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಎಂಕ್ವೈರಿ ಮಾಡ್ತಾ ಇದೆ. ಬಟ್ ಇವರಿಬ್ಬರೇ ಸರ್, ಇವರಿಗೆ ಯಾರು ಅಲ್ಲಿ ಜೊತೆ ವಾಸ ಮಾಡೋರು ಯಾರು ಇಲ್ಲ ಇವ್ರ ಜೊತೆಗೆ? ಮನೆಯಲ್ಲಿ ಯಾರಿಲ್ಲ. ಗಂಡ ಹೆಂಡತಿ ಇಬ್ಬರು ಮಾತ್ರ ಇದ್ದಾರೆ. ಒಬ್ಬಳೇ ಮಗಳಿರೋದ್ರಿಂದ ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾಗ ಅವ್ರು ಇಬ್ಬರೇ ಇದ್ದಾರೆ. ಅವ್ರಿಗೆ ಸ್ವಲ್ಪ ಏನೋ ಮಾನಸಿಕ ಒಂದು ಇದು ಇದೆ ಅಂತ ಹೇಳ್ತಾರೆ. ಅದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ. ನೇಟಿವ್ ಆಫ್ ಆಂಧ್ರ ಇದ್ದಾರೆ.